ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಾವಾಸ್ಕ್ರಿಪ್ಟಲ್ಲಿ ಫಂಕ್ಷನ್ಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ಕೋಡ್ಗೆ ಹೋಗೋಣ. ಕೋಡಲ್ಲಿ ಇವಾಗ ಒಂದು ಸಿಂಪಲ್ ಸ್ಕ್ರಿಪ್ಟ್ ಟ್ಯಾಗ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟ್ಯಾಗ್ ಹಾಕೊಂಡ್ಬಿಟ್ಟು ಇವಾಗ ನಾನೇನು ಬರೀತೀನಿ, ಸಿಂಪಲ್ಲಾಗಿ ಒಂದು ಫಂಕ್ಷನ್ ತೊಗೊತೀನಿ. ಓಕೆನಾ? ಸೊ ಫಂಕ್ಷನ್ನ ನಾವು ಯಾವತ್ತು ಹೆಂಗೆ ಡಿಕ್ಲೇರ್ ಮಾಡಬೇಕು ಅಂದರೆ, ಫಂಕ್ಷನ್ ಅನ್ನೋ ಕೀವರ್ಡ್ ಇದೆ. ಈ ಫಂಕ್ಷನ್ ಅನ್ನೋ ಕೀವರ್ಡ್ ಇದೆ, ಫಂಕ್ಷನ್ ಆ್ಯಡ್ ಅಂತ ಕೊಡ್ತೀನಿ. ಸೊ ಈ ಫಂಕ್ಷನ್ ಒಳಗಡೆ ನಾವು ಪ್ಯಾರಾಮೀಟರ್ಸನ್ನು ಡಿಕ್ಲೇರ್ ಮಾಡ್ಕೊಂಡು, ಪ್ಯಾರಾಮೀಟರ್ಸ್ ಅಂದರೆ ಏನಾದರೂ ವೇರಿಯೇಬಲ್ಸ್ ಎಕ್ಸ್ ವೈ ಅಂತ ಹಾಕೊಳ್ತೀನಿ. ಸೊ ಇವಾಗ ನಾನೇನು ಮಾಡ್ತೀನಿ, ವ್ಯಾರ್ ವೇರಿಯಬಲ್ ತೊಗೊತೀನಿ. ವ್ಯಾರ್ ಝೆಡ್ ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ ಅಂತ ಕೊಡ್ತೀನಿ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ, ಇದನ್ನು ವ್ಯಾರ್ ಕೊಡೋ ಬದಲು ರಿಟರ್ನ್ ಕೊಡ್ತೀನಿ. ಸೊ ಈ ಫಂಕ್ಷನ್ನ ಕಾಲ್ ಮಾಡಿದ್ರೆ ನನಗೆ ಅಡಿಷನ್ ಆಗಬೇಕು. ಇವಾಗ ನಾನೇನು ಮಾಡ್ತೀನಿ, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಸೊ ಐ ಡಿ ಬಂದ್ಬಿಟ್ಟು ಈ ಪ್ಯಾರಾಗ್ರಾಫ್ಗೆ ಏನು ಮಾಡ್ತೀನಿ, ಪ್ಯಾರಾ ಡಾಟ್ ಇನ್ನರ್ ಎಚ್ ಟಿ ಎಮ್ ಎಲ್. ಸೊ ಇವಾಗ ನಾನೇನು ಮಾಡ್ತೀನಿ, ಈ ವೇರಿಯೇಬಲ್ನ ನಾನು ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಡ್ತೀನಿ. ಈ ಫಂಕ್ಷನ್ನ ನಾನು ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡ್ಕೊಡ್ತೀನಿ. ಆ್ಯಡ್ ಫಂಕ್ಷನ್ನ ಮೇಲ್ಗಡೆ ಬರೆದಿರೋ ಫಂಕ್ಷನ್ನ ನಾನು ಒಂದು ವೇರಿಯೇಬಲ್ ಸ್ಟೋರ್ ಮಾಡಿಕೊಂಡು ಇಲ್ಲಿ ಪ್ಯಾರಾಮೀಟರ್ಸಲ್ಲಿ ವ್ಯಾಲ್ಯೂ ಪಾಸ್ ಮಾಡ್ತೀನಿ. ಇವಾಗ 4,5 ಅಂತ ಕೊಡ್ತೀನಿ. ಆಮೇಲೆ ಇಲ್ಲಿ ಝೆಡ್ ಅಂತ ಕೊಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಫಂಕ್ಷನ್ ತೊಗೊಂಡೆ, ಫಂಕ್ಷನಲ್ಲಿ ಆ್ಯಡ್ ಅನ್ನೋ ಫಂಕ್ಷನ್ ನೇಮ್, ಅದರೊಳಗಡೆ 2 ಪ್ಯಾರಾಮೀಟ್ರ್ ಎಕ್ಸ್ ವೈ. ಈ ಫಂಕ್ಷನ್ನ ಏನು ರಿಟರ್ನ್ ಮಾಡ್ತಾ ಇದ್ದೀನಿ, ಫಂಕ್ಷನ್ ಒಳಗಡೆ ರಿಟರ್ನ್ ಎಕ್ಸ್ ಪ್ಲಸ್ ವೈ. ಈ ವೇರಿಯೇಬಲ್ ಏನಿದೆ ಇದನ್ನು ನಾನು ಒಳಗಡೆ ತೊಗೊಂಡು ರಿಟರ್ನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಏನು ಇಲ್ಲಿ ಪ್ಯಾರಾಮೀಟರ್ಸ್ ಡಿಕ್ಲೇರ್ ಮಾಡ್ಕೊತೀರೋ ಅದನ್ನು ಇಲ್ಲಿ ಕೊಟ್ಕೊಂಡು ನಾವು ಡಿಕ್ಲೇರ್ ಮಾಡ್ಕೊಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಒಳಗಡೆನೇ ನಾವು ಡಿಕ್ಲೇರ್ ಮಾಡ್ಕೊಬೋದು. ಸೊ ನಮ್ಮ ಪ್ಯಾರಾಮೀಟರ್ಸಲ್ಲಿ ಡಿಕ್ಲೇರ್ ಮಾಡೋದು ಬೇಡ ಅಂದರೆ ನಾವು ಇಲ್ಲೇ ಪ್ಯಾರೆಕ್ಸ್ ಅಂತಲೂ ಹಂಗೆ ಕೊಡೋಕ್ಕಾಗಲ್ಲ. ಸೊ ನಾವು ಪ್ಯಾರಾಮೀಟರ್ಸಲ್ಲಿ ಡಿಕ್ಲೇರ್, ಯಾಕಂದರೆ ನಾವು ಪ್ಯಾರಾಮೀಟರ್ಸ್ ಪಾಸ್ ಮಾಡಬೇಕಲ್ಲ. ಸೊ ಪ್ಯಾರಾಮೀಟರ್ಸಲ್ಲಿ ನಾವು ಡಿಕ್ಲೇರ್ ಮಾಡ್ಕೊಬೋದು. ಸೊ ಅದಕ್ಕೆ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋದಕ್ಕೆ ನಾನಿಲ್ಲಿ 4,5 ಅಂತ ಕೊಟ್ಕೊಂಡಿದ್ದೀನಿ ವ್ಯಾಲ್ಯೂಸ್ನ ಈ ಫಂಕ್ಷನ್ ಒಳಗಡೆ. ಆಮೇಲೆ ಈ ವೇರಿಯೇಬಲ್ನ ನಾನು ಇನ್ನರ್ ಎಚ್ ಟಿ ಎಮ್ ಎಲ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ಹೋಗೋಣ, ಬ್ರೌಸರ್ಗೆ ಹೋಗಿ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿದೆ ನೋಡಿ, ಇವಾಗ ಪ್ರೊಫೆಷ್ನಲ್ ಕೋಡರ್ ಅಂತಿದೆ. ನಾನು ರಿಫ್ರೆಶ್ ಮಾಡೋದು ಏನಾಗುತ್ತೆ ನೋಡೋಣ. ನೋಡಿ, 4 + 5 9 ಬಂತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇವಾಗ ನಾನು ಇನ್ನೊಂದು ಫಂಕ್ಷನ್ ತೊಗೊತೀನಿ. ಸೊ ಇನ್ನೊಂದು ಫಂಕ್ಷನ್ ಏನು ತೊಗೊತೀನಿ, ಸಬ್ಟ್ರಾಕ್ಟ್ ಅಂತ ತೊಗೊತೀನಿ. ಇಲ್ಲಿ ಕೆಳಗಡೆ ಸಬ್ಟ್ರಾಕ್ಟ್ ಅಂತ ತೊಗೊತೀನಿ, ಇಲ್ಲಿನ ಮೈನಸ್ ಮಾಡ್ತೀನಿ. ಸೊ ನಾವು ಇವಾಗ ಇನ್ನೊಂದು ಏನು ಮಾಡ್ಬೋದು, ನಾವು ಇದನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ಫಂಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇವಾಗ ಒಂದು ಬಟನ್ ತೊಗೊತೀನಿ, ಬಟನ್ನು ಕ್ವಿಕ್ ಟು ಸಬ್ಟ್ರಾಕ್ಟ್ ಅಂತ ತೊಗೊತೀನಿ. ಸುಮ್ಮನೆ ಬಟನ್. ಸೊ ಇಲ್ಲಿ ಎಚ್ ಟಿ ಎಮ್ ಎಲ್ ಮತ್ತು ಒಂದು ಪ್ರಾಪರ್ಟೀಸ್ ಇದೆ. ಸೊ ಇದನ್ನು ಆಟ್ರಿಬ್ಯೂಟ್ಸ್ ಅಂತಲೂ ಕರೀಬೋದು. ಆನ್ ಕ್ಲಿಕ್ ಅಂತ, ಓಕೆ, ಆನ್ ಕ್ಲಿಕ್ ಅಂತದಿದೆ. ಈ ಬಟನ್ ಆನ್ ಕ್ಲಿಕ್ ಅಂದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಆನ್ ಕ್ಲಿಕ್ ಅಂದರೆ ಏನು ಅಂತ. ಆನ್ ಕ್ಲಿಕ್ ಅಂದರೆ ಬಟನ್ನ ಕ್ಲಿಕ್ ಮಾಡಿದ್ರೆ ನಾವಿವಾಗ ಆ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಇವಾಗ ಸಬ್ಟ್ರಾಕ್ಟ್ ಇಲ್ಲೇನು ಕೊಡ್ತೀನಿ, 10,2 ಕೊಡ್ತೀನಿ. ಆಮೇಲೆ ಇಲ್ಲಿ ಸೆಮಿಕೊಲನ್ ಕೊಡ್ತೀನಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ರಿಟರ್ನ್ ಕೊಡಲ್ಲ. ಇವಾಗ ನಾನು ಕ್ಲಿಕ್ ಮಾಡಿದ ತಕ್ಷಣ ಪ್ಯಾರಾಗ್ರಾಫಲ್ಲಿ ಚೇಂಜ್ ಆಗಬೇಕಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ, ಇದನ್ನು ರಿಟರ್ನ್ ಕೊಡೋ ಬದಲು ಇದನ್ನು ನಾನು ವ್ಯಾರ್ ಝೆಡ್ ಈಕ್ವಲ್ಸ್ ಅಂತ ಕೊಡ್ತೀನಿ. ಆಮೇಲೆ ಇದನ್ನು ನಾನು ಇನ್ನೊಂದು ಕಾಪಿ ಮಾಡಿಕೊಂಡು ಇದು ಈ ಫಂಕ್ಷನ್ ಒಳಗಡೆ ಹಾಕ್ಕೊಳ್ತೀನಿ. ಸೊ ಈ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇನ್ನರ್ ಎಚ್ ಟಿ ಎಮ್ ಎಲ್ ಝೆಡ್ ಚೇಂಜ್ ಆಗಬೇಕು, ರಿಟರ್ನ್ ಅಲ್ಲ. ಸೊ ವ್ಯಾಲ್ಯೂ ಚೇಂಜ್ ಆಗಬೇಕು. ಸೊ ಆನ್ ಕ್ಲಿಕ್ ಮಾಡಿದ ತಕ್ಷಣ ಈ ಸಬ್ಟ್ರಾಕ್ಟ್ ಫಂಕ್ಷನ್ ಕಾಲ್ ಆಗಿ
ನಾನು ಏನು ಪ್ಯಾರಾಮೀಟ್ರ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದೀನೋ ಈ 8 ಮೈನಸ್ 2 ಅಂದರೆ 10 ಮೈನಸ್ 2 ಅಂದರೆ 8 ಬರಬೇಕು. ಸೊ ಇವಾಗ ಐ ಆಮ್ ಅ ಪ್ರೊಫೆಷ್ನಲ್ ಕೋಡೋ ಜಾಗದಲ್ಲಿ 2 ಬರಬೇಕು. ಸೊ ಇವಾಗ ನಾನು ಇದನ್ನು ರೀಫ್ರೆಶ್ ಮಾಡ್ತೀನಿ. ರೀಫ್ರೆಶ್ ಮಾಡಿ ಕ್ಲಿಕ್ ಟು ಸಬ್ಟ್ರಾಕ್ಟ್ ಕೊಟ್ಟರೆ 10 ಮೈನಸ್ 2 ಅಂದರೆ 8 ಬಂತಲ್ಲ ಫ್ರೆಂಡ್ಸ್ ಇಲ್ಲಿ 8. ಸೊ ಗೊತ್ತಾಯ್ತಲ್ಲ ಆನ್ ಕ್ಲಿಕ್ ಹೆಂಗೆ ಯೂಸ್ ಮಾಡೋದು ಅಂತ, ರಿಟರ್ನ್ ಕೊಟ್ಟು ಹೆಂಗೆ ಯೂಸ್ ಮಾಡೋದು ಅಂತ. ಸೊ ರಿಟರ್ನ್ ಮಾಡಿದ್ರೆ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಫೈನಲಿ ನೀವು ಆ ಫಂಕ್ಷನ್ನ ಕಾಲ್ ಮಾಡಿಕೊಂಡು ಆನ್ ಕ್ಲಿಕ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನೀವು ಏನು ಲಾಜಿಕ್ ಬರೀತೀರೋ ಅದನ್ನು ಫಂಕ್ಷನ್ ಒಳಗೆ ಮಾಡ್ಕೊಂಡು ಆನ್ ಕ್ಲಿಕ್ ಯೂಸ್ ಮಾಡ್ಕೊಬೋದು. ಸಿಂಪಲ್ಲು ಫ್ರೆಂಡ್ಸ್. ಫಂಕ್ಷನ್ನು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ಒಂದು ಫಂಕ್ಷನ್ನ ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಆ್ಯಡು ಸಬ್ಟ್ರಾಕ್ಟು ನಾನು ಇದನ್ನು ಇವಾಗ ಎಷ್ಟು ಸತಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಸೊ ನೋಡಿ ಇವಾಗ ಇನ್ನೊಂದು ಬಟನ್ ಕೊಡ್ತೀನಿ. ಇನ್ನೊಂದು ಬಟನ್ ಕೊಟ್ಬಿಟ್ಟು ಸಬ್ಟ್ರಾಕ್ಟ್ ಇದು 1 ಅಂತ ಕೊಡ್ತೀನಿ, ಇದನ್ನು 2 ಅಂತ ಕೊಡ್ತೀನಿ. ಓಕೆನಾ? ಸೊ ಇದನ್ನು ವ್ಯಾಲ್ಯೂಸ್ನ ನಾನು ಏನು ಮಾಡ್ತೀನಿ 100 ಮಾಡ್ತೀನಿ, ಇದನ್ನು 40 ಮಾಡ್ತೀನಿ. ಓಕೆನಾ? ಓಕೆ, ಇವಾಗ 2 ಬಟನ್ ಬಂತು. ಸಬ್ಟ್ರಾಕ್ಟ್ 1 8 ಆಯಿತು, 1 ಬಟನ್ ಕ್ಲಿಕ್ ಮಾಡಿದ್ರೆ ಇದು ಈ ವ್ಯಾಲ್ಯೂ ಕೊಟ್ಟಿರೋದು ನಾವು 100 ಮತ್ತು 40. 100 ಮೈನಸ್ 40 ಅಂದರೆ 60. ನೋಡಿ ಈ ಥರ ಮಲ್ಟಿಪಲ್ ಟೈಮ್ಸ್ ನಾವು ಫಂಕ್ಷನ್ಸ್ನ ಯೂಸ್ ಮಾಡ್ಕೊಬೋದು. ಒಂದು ಸಿಂಪಲ್ ಫಂಕ್ಷನ್ ಬರ್ಬಿಟ್ಟು ಅದೇ ಫಂಕ್ಷನ್ನ ನಾವು ಎಲ್ಲಿ ಬೇಕಾದ್ರೂ ಕಾಲ್ ಮಾಡ್ಕೊಬೋದು. ಸೊ ಇದೇ ಫಂಕ್ಷನ್ಸ್ನ ಸ್ಪೆಷಾಲಿಟಿ. ಸೊ ನಿಮಗೆ ಗೊತ್ತಾಯ್ತಲ್ಲ ಫಂಕ್ಷನ್ ಹೆಂಗೆ ಕ್ರಿಯೇಟ್ ಮಾಡೋದಂತ. ಫಂಕ್ಷನ್ ಕೀವರ್ಡ್ ಇಲ್ದಿರ ಫಂಕ್ಷನ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಫಂಕ್ಷನ್ ನೇಮ್ ಕೊಡಬೇಕು. ಫಂಕ್ಷನ್ ನೇಮ್ ಡೆಫಿನೆಟ್ಲಿ ಲೆಟರ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀವು ನಂಬರ್ಸ್ ಯೂಸ್ ಮಾಡ್ಕೊಬೋದು, ಅಂಡರ್ಸ್ಕೋರ್ ಯೂಸ್ ಮಾಡ್ಕೊಬೋದು, ಇಲ್ಲ ಡಾಲರು ಯೂಸ್ ಮಾಡ್ಕೊಬೋದು. ಫಸ್ಟು ನೀವು ಸ್ಮಾಲ್ ಲೆಟ್ರ್, ಕ್ಯಾಪಿಟಲ್ ಲೆಟ್ರ್ ವರ್ಕ್ ಆಗುತ್ತೆ, ಬಟ್ W3C ಕನ್ಸರ್ವೇಟಿವ್ ಸ್ಟ್ಯಾಂಡರ್ಡ್ ಪ್ರಕಾರ ಸ್ಮಾಲ್ ಲೆಟರ್ಸಿಂದ ಯೂಸ್ ಮಾಡೋದು ಒಳ್ಳೆಯದು. ವೇರಿಯಬಲ್ಸ್ ಆಗಲಿ ಫಂಕ್ಷನ್ಸ್ ಆಗಲಿ ಎಲ್ಲ ಸ್ಮಾಲ್ ಕೇಸ್ ಲೆಟರ್ಸಿಂದ ಫಂಕ್ಷನ್ ನೇಮ್ಸ್ನ ಕೊಡೋದ್ರಿಂದ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ನೋಡಿ ಈ ಥರ ಆ್ಯಡ್ ಫಂಕ್ಷನ್ ಕಾಲ್ ಮಾಡ್ಕೊಂಡಿದ್ದೀನಿ, ಸಪ್ರೇಟ್ ಫಂಕ್ಷನ್ ಬರ್ಕೊಂಡಿದ್ದೀನಿ. ಸೊ ಈ ಥರ ಎಷ್ಟು ಸತಿ ಬೇಕಾದ್ರೂ ನಾವು ಕಾಲ್ ಮಾಡ್ಕೊಬೋದು. ಸೊ ಫ್ರೆಂಡ್ಸ್, ಫಂಕ್ಷನ್ಸ್ ಬಗ್ಗೆ ಅರ್ಥ ಆಯ್ತಲ್ಲ, ಸಿಂಪಲ್ ಬೇಸಿಕ್. ಸೊ ಹೆಂಗೆ ಫಂಕ್ಷನ್ನ ಕಾಲ್ ಮಾಡೋದು ಅಂತ. ಸೊ ಈ ಫಂಕ್ಷನ್ ಒಳಗಡೆ ನಾವು ನಮ್ಮ ಲಾಜಿಕ್ಸ್ ಏನೇನು ಬೇಕೋ ಎಲ್ಲ ಬರ್ಕೊಬೋದು. ಅರ್ಥಮೆಟಿಕ್ ಆಪ್ರೇಷನ್ಸ್ ಬರ್ಕೊಬೋದು, ಆಲ್ಜಿಬ್ರಾ ಬರ್ಕೊಬೋದು, ಬೇರೆ ಏನಾದರೂ ಇವಾಗ ನೀವು ಏನೋ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಫಾರ್ಮುಲಾ ಹಾಕಬೇಕಾಗತ್ತೆ. ಸೊ ಎಕ್ಸಾಂಪಲ್ ಏನಂದರೆ ಇವಾಗ ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಟ್ ಮಾಡ್ಕೊಬೋದು, ಇಲ್ಲ ಫ್ಯಾರನೈಟ್ ಟು ಸೆಲ್ಸಿಯಸ್ ಹೆಂಗೆ ಕನ್ವರ್ಟ್ ಮಾಡೋದು ಅದೆಲ್ಲ ಫಂಕ್ಷನ್ಸ್ ಒಳಗಡೆ ಬರ್ಕೊಂಡು ಅದನ್ನು ನಾವು ಎಲ್ಲಿ ಬೇಕಾದ್ರೂ ಪಾಸ್ ಮಾಡ್ಕೊಂಡು ವ್ಯಾಲ್ಯೂಸ್ ಕೊಟ್ಕೊಬೋದು. ಸಿಂಪಲ್ ಅಲ್ಲ ಫ್ರೆಂಡ್ಸ್. ಸೊ ನಾನು ಅದಕ್ಕೆ ಸಿಂಪಲ್ಲಾಗಿ ಆ್ಯಡು ಮತ್ತು ಸಬ್ಸ್ಟ್ರಾಕ್ಟು ಹೆಂಗೆ ಯೂಸ್ ಮಾಡೋದು ಮಲ್ಟಿಪಲ್ ಟೈಮ್ಸ್, ಹೆಂಗೆ ಫಂಕ್ಷನ್ಸಲ್ಲಿ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.